Good morning, students. Today we have discussed about the important youth agitation in India. Chapter Youth Unrest in India, session number 11. ಇವತ್ತು ಯುವ ಚಳುವಳಿಗಳ ಒಂದು ಪ್ರಮುಖವಾದಂಥ ಅಂಶಗಳನ್ನು ಇವತ್ತು ನಾವು ನೋಡೋದಾದರೆ ಇವತ್ತು ಮುಖ್ಯ ಇದರ ಐತಿಹಾಸಿಕ ಹಿನ್ನೆಲೆಯನ್ನು ಐತಿಹಾಸಿಕ ಹೆಜ್ಜೆಗಳನ್ನು ನಾವು ಗುರುತಿಸೋದಾದರೆ ಭಾರತದಲ್ಲಿ ಸ್ವತಂತ್ರ ಪೂರ್ವ ಸ್ವಾತಂತ್ರ್ಯದ ನಂತರದಲ್ಲಿ ಈ ಯುವ ಚಳುವಳಿಗಳು ಹೇಗೆ ಬೆಳೆದು ಬಂದವು ಅಂತಕ್ಕಂಥದ್ದನ್ನು ಯುವ ಚಳುವಳಿಗಳು ಹೇಗೆ ಕಟ್ಟಿಕೊಟ್ಟಿದ್ದಾವೆ ಹೇಗೆ ಕಟ್ಟಿಕೊಡ್ಲಿಕ್ಕೆ ಸಂದರ್ಭ ಮತ್ತು ಸನ್ನಿವೇಶಗಳು ಹೇಗೆ ಆಗಿದ್ದಾವೆ ಅಂತಕ್ಕಂಥ ಅಂಶವನ್ನು ಇವತ್ತು ನಾವು ಚರ್ಚೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಅಂತಂದೇಳಿ ನಾವು ನೋಡ್ಬೋದು. ಹಾಗೆಯೇ ಅದರಲ್ಲಿ ಈ ಲರ್ನಿಂಗ್ ಅಬ್ಜೆಕ್ಟಿವ್ಸಲ್ಲಿ ನಾವು ನೋಡೋದಾದರೆ ಟು ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆಂಟ್ ಆಫ್ ಯೂತ್ ಎಜುಟೇಷನ್, ಇದನ್ನು ಇಂಪಾರ್ಟೆಂಟ್ ಭಾಳ ಪ್ರಮುಖವಾದಂಥ ಒಂದು ಯೂತ್ ಎಜುಟೇಷನ್ಸ್ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೆಷನ್ ಔಟ್ಕಮ್ಸಲ್ಲಿ ನಾವು ನೋಡೋದಾದರೆ the student will be able to understand the brief introduction about the important youth agitation. ಇವುಗಳಲ್ಲಿ ನಾವು ಸ್ಟೂಡೆಂಟ್ಸ್ ಇದನ್ನು ಒಂದು ಭಾಳ ಸಂಕ್ಷಿಪ್ತವಾದಂಥ ಯುವ ಚಳುವಳಿಗಳನ್ನು ನಾವು ಇವತ್ತು ಅರ್ಥ ಮಾಡ್ಕೋಬಹುದು ಅಂತಕ್ಕಂಥ ಔಟ್ಕಮ್ಸನ್ನು ನಾವು ನೋಡ್ತಾ ಬರ್ತೀವಿ. ಹಾಗೆಯೇ ಇವತ್ತು ನಾವು ಈ ಅನೇಕ ಇವುಗಳಲ್ಲಿ ನಾವು ನೋಡ್ತಾ ಬರ್ತೀವಿ. ಗುಜರಾತ್, ಬಿಹಾರ ಭ್ರಷ್ಟಾಚಾರದಲ್ಲಿ ಸಾಮಾನ್ಯವಾಗಿ ಯುವ ಚಳುವಳಿಗಳು ಸ್ವಾತಂತ್ರ್ಯದ ನಂತರ ಆಫ್ಟರ್ ಇಂಡಿಪೆಂಡೆಂಟ್ ಅಲ್ಲಿ ನಾವು ನೋಡೋದಾದ್ರೆ ಆ ಚಳುವಳಿಗಳು ವಿದ್ಯಾರ್ಥಿಯ ಚಳುವಳಿಗಳು ಹೇಗೆ ನಡೆದವು, ಯಾಕೆ ನಡೆದವು, ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಯಾಕೆ ಅವು ಗಳಿಸ್ಕೊಂಡ್ವು ಅಂತಕ್ಕಂಥದ್ದನ್ನು ಭಾಳ ಅವನ್ನ ಅನೇಕ ಅಧ್ಯಯನಕಾರರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ನಮಗೆ ಭಾಳ ಪ್ರಮುಖವಾದಂತಹದ್ದು ಒಂದು ಗುಜರಾತ್ ಎಜುಟೇಷನ್ ಇರ್ಬೋದು, ಅಂದರೆ ವಿದ್ಯಾರ್ಥಿಗಳ ಚಳುವಳಿ ಇರ್ಬೋದು. ಹಾಗೆ ಬಿಹಾರದಲ್ಲಿ ಆದಂಥ ಭ್ರಷ್ಟಾಚಾರದ ಚಳುವಳಿಗಳಿರ್ಬೋದು, ಭ್ರಷ್ಟಾಚಾರದ ಮೇಲೆ ನಡೆದಂಥ ಅದರ ವಿರುದ್ಧವಾಗಿ ನಡೆದಂಥ ಚಳುವಳಿಗಳಿರ್ಬೋದು. ಹಾಗೆ ಉತ್ತರ ಭಾರತದಲ್ಲ ಎಲ್ಲ ಕಡೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ಮಂಡಲ್ ವಿರೋಧಿ ಚಳುವಳಿಗಳು ಆಗಿರ್ಬೋದು. ಹಾಗೆ ಅಖಿಲ ಅಸ್ಸಾಂ ವಿದ್ಯಾರ್ಥಿ ಸಂಘ ನಡೆಸಿದಂಥ ವಿದ್ಯಾರ್ಥಿ ಚಳುವಳಿಗಳಿರ್ಬೋದು. ಇವೆಲ್ಲ ಭಾಳ ಪ್ರಮುಖವಾದಂಥ ಅಂಶ ಅಂತಂದೇಳಿ ನಾವು ನೋಡ್ತೀವಿ. ಹಾಗೆಯೇ ಅದರಲ್ಲಿ ಭಾಳ ಪ್ರಮುಖವಾದಂಥ ಅಂಶ ಅಂತ ಹೇಳಿದರೆ ಈ ಗುಜರಾತ್ ಎಜುಟೇಷನ್ ಅಂತಕ್ಕಂಥದ್ದು ಏನಿದೆ, ಈ ಗುಜರಾತ್ 1974-75 ನಂತರ ಅಂದ್ರೆ ಒಂದು ಭ್ರಷ್ಟಾಚಾರದ ವಿರುದ್ಧ ವಿದ್ಯಾರ್ಥಿಗಳು ಆಗುತ್ತೆ. ಇದಾಗಲಿಕ್ಕೆ ಈ ಗುಜರಾತಲ್ಲಿ ಒಂದು ಆಂಟಿ ರಿಸರ್ವೇಷನ್ ಯೂತ್ ಎಜುಟೇಷನ್ ಇನ್ ಗುಜರಾತ್ 1985 had started when this following the recommendation of the ರಾನೆ ಕಮಿಷನ್. ಒಂದು ರಾನೆ ಕಮಿಷನ್ ಅಂತಕ್ಕಂಥದ್ದು ಒಂದು ರಿಸರ್ವೇಷನ್ ಮೇಲೆ ಬಿಡ್ತಾರಲ್ಲಿ. ಅವರು ಗುಜರಾತನ್ನು ಸ್ಟಡಿ ಮಾಡ್ತಾರೆ. ಗುಜರಾತನ್ನು ಸ್ಟಡಿ ಮಾಡಿದ ಮೇಲೆ ಒಂದು ಅವರು ವಿಚ್ ವಾಸ್ ಅಪಾಯಿಂಟೆಡ್ ಏಪ್ರಿಲ್ 1981 ಅವ್ರನ್ನ ಅಪಾಯಿಂಟ್ ಮಾಡುತ್ತೆ ಸರ್ಕಾರ. ಆಮೇಲೆ ಆಸ್ ಗಿವನ್ ದಿ ರೆಕಮೆಂಡೇಶನ್ ಆಫ್ಟರ್ ದಿ ಸರ್ವೆ ಆಫ್ಟರ್ ದಿ ಸ್ಟಡೀಸ್ ಸೊ ಸಬ್ಮಿಟೆಡ್ ದಿ ಗವರ್ನಮೆಂಟ್ ದ ರಿಪೋರ್ಟ್ ಟು ದಿ ಗವರ್ನಮೆಂಟ್ ಫ್ಯೂ ರೆಕಮೆಂಡೇಶನ್ಸ್ ನೋಡ್ತಕ್ಕಂಥದ್ದು ಆಯಿತು ಅಂತ ಹೇಳಿದರೆ ಯಾವಾಗ ಅಂತ ಹೇಳಿದರೆ 1983 ದ ಗವರ್ನಮೆಂಟ್ ಆಫ್ ಗುಜರಾತ್ ಆಸ್ಟಿಲಿ ಸೊ ಎನ್ಹಾನ್ಸ್ಡ್ ದಿ ರಿಸರ್ವೇಷನ್ ಕೋಟಾ ಮಾರ್ಚ್ 1985. ಅದನ್ನು ಎನ್ಹಾನ್ಸ್ ಮಾಡುತ್ತೆ ಗುಜರಾತ್ ಸರ್ಕಾರ. ಅಸೆಂಬ್ಲಿ ಎಲೆಕ್ಷನ್ ಬಿಫೋರ್ ದಿ ಅಸೆಂಬ್ಲಿ ಎಲೆಕ್ಷನ್ ಹತ್ರ ಇದ್ದಂಥ ಸಂದರ್ಭದಲ್ಲಿ ಇದನ್ನು ಅವ್ರು ಮಾಡುತ್ತೆ. ಅದು ಒಂದು ರೀತಿಯಲ್ಲಿ ಅಥವಾ ವೋಟ್ ಬ್ಯಾಂಕಿಗಾಗಿ ಮಾಡಿದ್ರು ಅಂತಲೋ ಅಥವಾ ನಿಜವಾಗೂ ಮಾಡಬೇಕಂತ ಮಾಡಿದ್ರು ಏನಾಗಿದೆ ಅಂತ ಹೇಳಿದ್ರೆ ಇವತ್ತಿಗೂ ಅದು ಒಂದು ಪ್ರಶ್ನೆಯಾಗಿ ಉಳಿತಕ್ಕಂಥ ಅಂಶವನ್ನು ನಾವು ನೋಡ್ತಾ ಬರ್ತೀವಿ. ಹಾಗೆಯೇ ಸ್ಟೂಡೆಂಟ್ಸ್ ಆಫ್ ದಿ ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದೆ ಅಂತ ಹೇಳಿದರೆ ಅವರಿಗೆ ಆ ಕೋಟಾ ಇನ್ಕ್ರೀಸ್ ಮಾಡ್ತಾರೆ. ಇದು 10% ಇದ್ದಿದ್ದನ್ನು 28% ಮ್ಯಾಕ್ಸಿಮಮ್ ರಿಸರ್ವೇಷನ್ ಫಾರ್ ಬೈ ದಿಸ್ ಆಂಟಿ ರಾನೆ ಕಮಿಷನ್ ಅಂತಕ್ಕಂಥದ್ದನ್ನು. ಈ ಆಂಟಿ ರಿಸರ್ವೇಷನ್
ಯೂತ್ ಎಜುಟೇಷನ್ 1985ನಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಇದು ಒಂದು ರೆಕಮೆಂಡೇಶನ್ ಅಲ್ಲಿ ರಾನೆ ಕಮಿಷನ್ ಕೊಟ್ಟಂತ ಸಂದರ್ಭದಲ್ಲಿ ಸರ್ಕಾರ ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಏನಾಗಿದೆ ಅಂತಂದು ಹೇಳಿದ್ರೆ, ಅದು ಹೀಗೆ 10% ಇದ್ದಿದ್ದನ್ನ 28%ಗೆ ಎನಾನ್ಸ್ ಆಗಿರುತ್ತೆ ಅಲ್ಲಿ. ಅದಾದ್ಮೇಲೆ ಈ ಗುಜರಾತ್ ರಾನೆ ಕಮಿಷನ್ ಎಂಫಸಿಸ್ ಅದರಲ್ಲಿ ಒಂದು ಆಕ್ಯುಪೇಷನ್ ರಾದರ್ ದೆನ್ ದಿಸ್ ಕ್ಯಾಸ್ಟ್ ಸರ್ಟೈನ್ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಯೂಸಿಂಗ್ ದಿ ₹10,000 ಇಯರ್ ಅರ್ಡ್ಯಾಕ್ ಅಂತೇಳಿ ಗುಜರಾತ್ ರೆಡಿ ಟು ರಿಸರ್ವ್ಡ್ 40% ಸೀಟ್ಸ್ ST ಇರ್ಬೋದು, 7% SC ಮಾಡ್ತಾನೆ, 3% ಫಿಸಿಕಲಿ ಹ್ಯಾಂಡಿಕ್ಯಾಪ್ಟಿಗೆ ಮಾಡ್ತಾರೆ, 1% ಈ ಚಿಲ್ಡ್ರನ್ಗೆ ಏನಾಗಿದೆ ಅಂತ ಹೇಳಿದ್ರೆ ಎಕ್ಸ್ ಸರ್ವಿಸ್ ಮ್ಯಾನಿಗೆ ಮಾಡ್ತಕ್ಕಂಥದ್ದನ್ನು, 10% ಫಾರ್ ದಿ SCBSಗೆ ಇದ್ದಿದ್ದನ್ನು ಏನಾಗಿದೆ ಅಂತ ಹೇಳಿದ್ರೆ ಇನ್ಕ್ರೀಸ್ ದಿ 18% ಸೀಟ್ಸ್ ಮಾಡ್ತಾರೆ. ಟೋಟಲಿ ಏನಾಗಿದೆ ಅಂತ ಹೇಳಿದ್ರೆ ರಿಸರ್ವೇಷನ್ನು 53%ಗೆ ಒಂದು ಇದನ್ನು ಮಾಡ್ತಾರೆ. ಅಂದರೆ ಸಿನ್ಸ್ 70% ಆಫ್ ದಿ ಸೀಟ್ಸ್ ಪಾಪ್ಯುಲೇಷನ್ 3-4 crore ವಾಸ್ ಕ್ರೌಡ್ ಬೈ ದಿಸ್ ರಿಸರ್ವೇಷನ್ 53% ಸೀಟ್ಸ್. ಅಂದರೆ ಓನ್ಲಿ 47% ಸೀಟ್ಸ್ ವೆನ್ ಅವರ್ ದಿಸ್ 30% ಆಫ್ ದಿ ಪಾಪ್ಯುಲೇಷನ್ ಸ್ಟೇಟ್ ಅಂತ ಹೇಳಿದ್ರೆ ಹೆಚ್ಚು ಜನ ಇರ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ತಾ ಬರ್ತೀವಿ. ಇಲ್ಲಿ ಇದು ಈ ಥರದ್ದು ಯಾವಾಗ ಆಗುತ್ತೆ, ಅದು ಅದರ ಮೇಲೆ ಬಹಳ ವ್ಯತಿರಿಕ್ತವಾದಂಥ ಪರಿಣಾಮ ಆಗುತ್ತೆ. ಆಗ ವ್ಯತಿರಿಕ್ತವಾದಂಥ ಪರಿಣಾಮ ಆದದ್ದು ಇದು ಈ ಥರದಲ್ಲಿ ಆಗಲಿಕ್ಕೆ ಬಹಳ ಒಂದು ಹೊತ್ತನ್ನು ಕೊಡ್ತಾರೆ. ಆಗ ಇದು ಎಲ್ಲ ಕಡೆ ವ್ಯಾಪಕವಾಗಿ ಏನಾಗಿದೆ ಅಂತ ಹೇಳಿದ್ರೆ ಗೊಂದಲ ಆಗುತ್ತೆ. ಆಮೇಲೆ ಒಂದು ಕಡೆ ರಿಸರ್ವೇಷನ್ ಜಾಸ್ತಿ ಆಯಿತು ಕೆಲವರಿಗೆ ಅಂತೇಳಿ, ಕೆಲವರಿಗೆ ಕಡಿಮೆ ಆಯಿತು ರಿಸರ್ವೇಷನ್ ಅಂತಂದೇಳಿ, ಈಗ ಇದ್ರ ಮೇಲೆ ಸೀಟ್ಸ್ ಇವುಗಳಿಗೆ ಒಂದು ಇದನ್ನಾಗಿ ಕೊನೆಗೆ ಗುಜರಾತ್ ಎಜುಟೇಷನ್ನು ಅಂತಕ್ಕಂಥದ್ದು ಏನಿದೆ ಅಂತ ಹೇಳಿದ್ರೆ ವಿದ್ಯಾರ್ಥಿ ಒಂದು ಆರ್ಗನೈಸ್ ಆಗಿ ವಿದ್ಯಾರ್ಥಿಗಳು ಆಗ ಏನಾಗಿದೆ ಅಂತ ಹೇಳಿದ್ರೆ ಇದ್ರ ಮೇಲೆ ಅವರು ಭಾಳ ದೊಡ್ಡ ಹೋರಾಟ ಮಾಡ್ತಾರೆ. ಹೋರಾಟದ ಮೂಲಕವಾಗಿ ಏನಾಗಿದೆ ಅಂತಂದು ಹೇಳಿದ್ರೆ ಇದು ಸರಿಪಡಿಸ್ಬೇಕು, ಇದು ರಾನೆ ಕಮಿಷನ್ ಮಾಡಿರ್ತಕ್ಕಂಥ ಇದು ಸಮಂಜಸ ಅಲ್ಲ, ಇದು ಹೊಂದಾಣಿಕೆ ಆಗೋದಿಲ್ಲ, ಎಲ್ಲರಿಗೂ ಒಂದು ಸೋಷಿಯಲ್ ಜಸ್ಟಿಸ್ ಅನ್ನ ಏನಾಗಿದೆ ಕೊಡ್ಲಿಕ್ಕೆ ಇದು ಆಗೋದಿಲ್ಲ ಅಂತಂದೇಳಿ ಎಲ್ಲ ಇದನ್ನ ಮಾಡ್ತಾರೆ. ಕೊನೆಗೂ ಅಲ್ಲಿ ಬರ್ತಕ್ಕಂಥದ್ದು ಏನಿದೆ ಅಂತ ಹೇಳಿದ್ರೆ ಆ ರಿಸರ್ವೇಷನ್ ಪಾಲಿಸಿನಲ್ಲಿ ಆಗ ಒಂದು ಈ ಗುಜರಾತಲ್ಲಿ ಇದು ಒಂದು ರಾಜಕೀಯಕ್ಕೆ ಒಂದು ಪ್ರವೇಶ ಕಲ್ಪಿಸಿಕೊಡುತ್ತೆ. ಆ ಪ್ರವೇಶ ಕಲ್ಪಿಸಿಕೊಟ್ಟಂತ ಸಂದರ್ಭದಲ್ಲಿ ಹೇಗಾಗುತ್ತೆ ಅಂತಂದು ಹೇಳಿದ್ರೆ ಇಲ್ಲಿ ಆ ಗುಜರಾತ್ ಆಡಳಿತ ನಡೆಸೋವಂಥದ್ದು ಏನಾಗಿದೆ ಅಂತಂದು ಹೇಳಿದ್ರೆ ನವನಿರ್ಮಾಣ ಸಮಿತಿ ಹೆಸರಲ್ಲಿ ಚಳವಳಿ ಆಗುತ್ತೆ. ಗುಜರಾತಿನ ಆಡಳಿತದಲ್ಲಿ ಈ ಚಿಮಣಾಬಾಯಿ ಪಾಟೀಲ್ ಅಂತಕ್ಕಂಥವ್ರು ಮುಖ್ಯಮಂತ್ರಿ, ಅವರು ಕಾಂಗ್ರೆಸ್ ಸರ್ಕಾರ ಏನಾಗಿದೆ ಅದಕ್ಷತೆ ಭ್ರಷ್ಟಾಚಾರದಿಂದ ಕೂಡಿದೆ ಅಂತಂದೇಳಿ ಇದನ್ನ ಮಾಡ್ತಾರೆ. ಇದೆಲ್ಲ ಒಂದು ರೀತಿನಲ್ಲಿ ನಾವು ನೋಡ್ತಕ್ಕಂಥದ್ದು ಗುಜರಾತಲ್ಲಿ ಈ ಆಗ್ತಕ್ಕಂಥ ಒಂದು ಗುಜರಾತ್ ಇನ್ಸ್ಟಿಟ್ಯೂಷನ್ ಒಂದು ಇವುಗಳಲ್ಲಿ ನೋಡೋದಾದ್ರೆ ಇದು 1974ರಲ್ಲಿ ಚಳುವಳಿ ಪ್ರಾರಂಭವಾಗಿರುತ್ತೆ. ಆದರೂ ಇದು ಒಂದು ಗಂಭೀರವಾದಂಥ ಒಂದು ಆಡಳಿತದ ಕೊರತೆ ಅಂತಕ್ಕಂಥದ್ದು ಅಲ್ಲಿ ಎದ್ದು ಕಾಣುತ್ತೆ. ಆ ಚಳುವಳಿ ವ್ಯಾಪಕ ಆಗಲಿಕ್ಕೆ ಈ ಕೊರತೆನೇ ಕಾರಣ ಅಂತಂದೇಳಿ ಎಲ್ಲ ವಿರೋಧ ಪಕ್ಷದ ನಾಯಕರುಗಳು ಮತ್ತು ಎಲ್ಲ ವಿದ್ಯಾರ್ಥಿ ಸಂಘಟನೆಗಳಿರ್ಬೋದು, ಯುವಕ ಸಂಘಟನೆಗಳು ಇರ್ಬೋದು, ಬೇರೆ ಬೇರೆ ಇವಕ್ಕೆಲ್ಲ ಕೈ ಜೋಡಿಸ್ತಾರೆ. ಆಮೇಲೆ ಇದರಲ್ಲಿ ಬಹಳ ಪ್ರಮುಖವಾದಂಥ ಅಂಶ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ ಒಂದು ನವನಿರ್ಮಾಣ ಸಮಿತಿ ಅಂತಂದೇಳಿ ಇದನ್ನ ಮಾಡ್ತಾರೆ. ನವನಿರ್ಮಾಣ ಸಮಿತಿ ಅಂತಂದೇಳಿ ನವನಿರ್ಮಾಣ ಸಮಿತಿ ಮಾಡದಂಥ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಒಟ್ಟಿಗೆ ಸೇರ್ತಾರೆ. ಆಮೇಲೆ ಎಲ್ಲರೂ ಒಟ್ಟಿಗೆ ಸೇರಿದಂಥ ಸಂದರ್ಭದಲ್ಲಿ ಈ ಹೋರಾಟಕ್ಕೆ ಬಹಳ ನಾಂದಿಯಾಗಿದ್ದು ಸ್ಫೂರ್ತಿ ಕೊಟ್ಟಿದ್ದು ಸರ್ವೋದಯ ಸಿದ್ಧಾಂತದ ಅನುಯಾಯಿಗಳಲ್ಲಿ ಒಬ್ಬರಾಗಿದ್ದಂಥ ಬಿಹಾರದ ಜಯಪ್ರಕಾಶ್ ನಾರಾಯಣ್ ರವರು ಇದಕ್ಕೆ ಸಾಥ್ ಕೊಡ್ತಾರೆ. ಜಯಪ್ರಕಾಶ್ ನಾರಾಯಣ್ ರವರು ಇದಕ್ಕೆ ಎಂಟ್ರಿ ಆಗಿದ್ದಾದ್ಮೇಲೆ ಎಲ್ಲ ರಾಜಕೀಯ ಮುಖಂಡರುಗಳು ಏನಿದೆ ಅಂತ ಹೇಳಿದ್ರೆ
ಅವರು ಎಲ್ಲರೂ ಇದಕ್ಕೆ ಅವರು ಸಾಥ್ ಕೊಡೋಕ್ಕೆ ಇದನ್ನು ಮಾಡ್ತಾರೆ. ಆಗ ಕೊನೆಗೆ ಅದು ಮುಂದುವರೆದು ಹೋಗುತ್ತೆ. ಅದಕ್ಕೆ JP ಅವರು ಏನಿದೆ ಅಂತ ಹೇಳಿದ್ರೆ, ಜಯಪ್ರಕಾಶ್ ನಾರಾಯಣ್ ಅವರ ಒಂದು ನೈತಿಕ ಬೆಂಬಲ ಗುಜರಾತಲ್ಲಿ ವಿದ್ಯಾರ್ಥಿ ಚಳುವಳಿಗಳ ಅಲ್ಲಿಂದ ಮುಖ್ಯಮಂತ್ರಿ ಅಧಿಕಾರದಿಂದ ಇಳಿಸೋ ತನಕನೂ ಬಿಡೋದಿಲ್ಲ. ಅದು ಅಲ್ಲೇ ತನಕ ಅದು ಒಂದು ಹೋರಾಟ ಮಾಡ್ತಾರೆ. ಅದು ಅದರಲ್ಲಿ ನಾವು ಬಹಳ ಪ್ರಮುಖವಾಗಿ ನೋಡ್ತಕ್ಕಂಥ ಅಂಶ. ಆಗ ಅದು ಒಂದು ವಿದ್ಯಾರ್ಥಿ ಚಳುವಳಿಗಳು ಅಲ್ಲಿ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ನೋಡ್ಬೋದು. ಅಂದರೆ ಒಂದು ಚಿತ್ರಣವನ್ನು, ಒಂದು ರಾಜಕೀಯ ಚಿತ್ರಣವನ್ನು, ಒಂದು ರಾಜಕೀಯ ಕ್ಷೇತ್ರದಲ್ಲಿ ನಡೀತಕ್ಕಂಥ ಒಂದು ಆ ರಂಗದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಪೂರ್ಣ ಪ್ರಮಾಣದ ಒಂದು ಬದಲಾವಣೆ ತರಲಿಕ್ಕೆ ಜಯಪ್ರಕಾಶ್ ನಾರಾಯಣ್ರವರು ಕೂಡ ಏನಾಗಿದೆ ಅಂತ ಹೇಳಿದ್ರೆ ಬಹಳ ಪ್ರಮುಖವಾದಂಥ ಒಂದು ಸ್ಥಾನ ಅವರು ಮಾಡಿದ್ದಾರೆ ಅಂತಂದು ಹೇಳ್ತೇನೆ. ಇವತ್ತು ಇಷ್ಟಕ್ಕೆ ನಾವು ನೋಡೋಣ. ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡಬೇಕಾದ್ದು ಈ MCQS ಅಲ್ಲಿ ನಾವು ನೋಡೋದಾಯ್ತು ಅಂದರೆ, ಮೆನ್ಷನ್ ಎನಿ ಇಂಪಾರ್ಟೆಂಟ್ ಎಜುಕೇಷನ್ ಇನ್ ಇಂಡಿಯಾ ಅಂತ ಹೇಳಿದರೆ ಗುಜರಾತ್, ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು. ಇದರಲ್ಲಿ ನಮಗೆ ಗುಜರಾತ್ ಬಹಳ ಪ್ರಮುಖವಾದಂಥ ಇಂಪಾರ್ಟೆಂಟು ಇವು ಆಗುತ್ತೆ. ಹಾಗಾಗಿ ಇದಿಷ್ಟು ಹೇಳ್ತೇನೆ. ಇವತ್ತಿನ ಸೆಷನ್ನನ್ನು ಇವತ್ತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಸ್ಟೂಡೆಂಟ್ಸ್.